ಬಂಗಾರಿ ಯಾರೇನಿ ಬುಲ್ಬುಲ್ ಸಿಂಗಾರಿ. ಬಂದ್ರ ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ ರೀ. ನನ್ನ ದಾರಿ ಕಾಯ್ತಿದ್ಯಾ? ಯಾಕೆ ಮಲ್ಲಿ? ಕೂತ್ಕೊ ನೀನು ಫಸ್ಟ್ ಕೂತ್ಕೊ. ಏನು ಮಲ್ಲಿ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದೆಯಾ? ನಿನ್ನ ಮುಖದಲ್ಲಿ ಖುಷಿ ಎದ್ದು ಕಾಣಿಸ್ತಾ ಇದೆ. ಏನು ಸಮಾಚಾರ? ಓ ಮತ್ತೆ ಅದು ರೀ, ನನಗೆ ಒಂದೊಂದಾಗಿ ಬಸ್ರಿ ಬೈಕಿಗಳು ಶುರುವಾಗಿವೆ. ಓ ಇದು ವಿಷಯ ಅಂದರೆ ಸರಿ ಹೇಳು, ಏನೇನು ಬೈಕೆಗಳು ನಿಂದು ಲಿಸ್ಟ್ ಇದೆಯಾ? ಲಿಸ್ಟು ಸಾನೆ ಉದ್ದಾಗೈತೆ ರೀ. ಈಗ ಸದ್ಯಕ್ಕೆ ನನ್ಗೆ ಉಪ್ಪಿನಕಾಯಿ ತಿನ್ಬೇಕು ಅನಿಸ್ತಾ ಐತೆ. ವಾಟ್, ಅಷ್ಟೇನಾ? ಅಯ್ಯೋ ಅಷ್ಟೇ ಅಲ್ಲ, ನೆಲ್ಲಿಕಾಯಿ ಉಪ್ಪಿನಕಾಯಿ ಮತ್ತೆ ಇನ್ನು ಏನೇನೇನೇನೋ ಅನಿಸ್ತಾ ಐತೆ. ಹೇಳದ್ನಲ್ಲ ಪಟ್ಟಿ ತುಂಬ ಉದ್ದಾಗೈತೆ ಅಂತ. ಮತ್ತೆ ಈಗ ನನಗೆ ಮಣ್ಣು ತಿನ್ಬೇಕು ಅನಿಸ್ತಾ ಐತೆ. ಮಣ್ಣು ತಿನ್ನಿಸ್ತೀನಿ ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಅದೇ ಮಲ್ಲಿ, ಬೈಕೆ ಮಣ್ಣು ತಿನ್ನಬೇಕು ಅಂದ್ಯಲ್ಲ, ಅದು ಬರೀ ಒಂದ್ಸಲ ತಿನ್ನೋವಂಥದ್ದಲ್ಲ, ಪದೇ ಪದೇ ಅವಾಗ ಅನಿಸ್ದಾಗೆಲ್ಲ ತಿನ್ನಬೇಕಾಗತ್ತೆ. ಸೊ ಮಣ್ಣನ್ನು ಎಲ್ಲಿಂದ ತರಿಸ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಇವಾಗ ತಿನ್ನೋ ಪದಾರ್ಥ ಅಂದಮೇಲೆ ಮಲ್ಲಿ ಅದಕ್ಕೆ ರುಚಿ, ಬಣ್ಣ, ಸ್ಮೆಲ್ಲು ಇದೆಲ್ಲ ಚೆನ್ನಾಗಿರ್ಬೇಕಲ್ವಾ? ತಿನ್ನೋದು ಮಣ್ಣೇ ಆದರೂ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ಅಲ್ಲಿ. ಹೋಗ್ರಿ ನೀವು, ರುಚಿ ಅಂತೆ, ಬಣ್ಣ ಅಂತೆ, ವಾಸನೆ ಅಂತೆ. ರೀ, ನೀವು ನಾನು ಎಲ್ಲ ಬಸ್ರಿ ಬೈಕಿಗಳನ್ನ ತೀರಿಸ್ತೀರಾ ಅಲ್ವಾ? ಏನು ಕ್ವಶನ್ ಅಂತ ಕೇಳ್ತೀಯ ಮಲ್ಲಿ? ನಾನು ಇರೋದು ಏನಕ್ಕೆ? ನನ್ನ ಕೆಲಸ ಏನು ಮಲ್ಲಿ? ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಅದೆಷ್ಟುದಲ್ಲಿ ಇಷ್ಟಾದ್ರೂ ಪರವಾಗಿಲ್ಲ, ನನಗೆ ಕೊಡು. ಒಂದೊಂದೇ ಎಲ್ಲ ಬೈಕಿನೂ ನಾನು ತೀರಿಸ್ತೇನೆ. ರೀ, ನಿಮ್ಗೆ ನಾನಂದ್ರೆ ಅದೆಷ್ಟು ಪ್ರೀತಿ ಅಲ್ವಾ? ಕೇಳೋ ಕ್ವಶನ್ ನಮ್ಮಲ್ಲಿ ಇದು. ಏನಂದ್ರೆ ನನಗೆ ಸಿಕ್ಕಾಪಟ್ಟೆ ಪ್ರೀತಿ. ನನ್ನ ಹಾರ್ಟಲ್ಲಿ ಒಂಚೂರು ಜಾಗ ಬಿಡದೆ ಪೂರ್ತಿ ನೀನೇ ತುಂಬಿಕೊಂಡಿದ್ಯಾ ಗೊತ್ತಾ? ನೀನಂದ್ರೆ ನನಗೆ ಅಷ್ಟು ಪ್ರೀತಿ, ಪ್ರಾಣ. ನೋಡಿ ಅವನ್ನ, ಏನು ಗೊತ್ತಿಲ್ಲ ಅಂತಾರೆ ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾನೆ. ಅವ್ನು ನೋಡ್ತಾ ಇದ್ರೆ ಗೌತಮ್, ಸಮಾಧಾನ ಮಾಡ್ಕೊಳ್ಳಿ. ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಹಲೋ, ನಾನೇನು ಹೇಳಿ ಗೆಳೆಯ, ನೀನು ಹೇಳಬೇಕು. ಏನಾದರೂ ಆ್ಯಕ್ಷನ್ ತಗೊಂಡು ಅವನ ಮೇಲೆ ಇಂಥ ಮಣ್ಣು ತಿನ್ನೋ ಕೆಲಸ ಯಾಕೆ ಮಾಡಿದೆ ಅಂತ ಕೇಳಬೇಕಿತ್ತು ಅವನ್ನ. ಏನು ಹೇಳು, ನೀನು ಕೊಟ್ಟಿರೋ ಸದರ ಸ್ವಲ್ಪ ಜಾಸ್ತಿ ಆಯಿತು ಕಣ. 2 ಬಿಟ್ಟಿದ್ರೆ ಸರಿಯಾಗಿ ದಾರಿಗೆ ಬಂದಿರೋನು ಲೋಫರ್ ಅವನು. ಸಾರಿ ಗೆಳೆಯ, ಸಾರಿ. ಕೋಪದಲ್ಲಿ ಲೋಫರ್ ಗಿಫರ್ ಅಂತೇನು ನಾನು ಬಿಟ್ಟೆ. ಈ ಮಾತನ್ನು ನಾನು ವಾಪಸ್ ತಗೋತೀನಿ ಕಣ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನಗೆ ಗೊತ್ತು ಕಣ, ಫ್ಯಾಮಿಲಿ ಅಂದರೆ ನಿನಗೆ ಎಷ್ಟು ಅಟ್ಯಾಚ್ಮೆಂಟ್ ಅಂತ. ಏನು ಹೇಳು ಗೆಳೆಯ, ಈ ವಿಷಯದಲ್ಲಿ ನೀನು ಸುಮ್ಮನೆ ಇರಬಾರ್ದಾಗಿತ್ತು. ಸರಿಯಾಗಿ ಕ್ಲಾಸ್ ತಗೋಬೇಕಾಗಿತ್ತು. ನನಗೇನೋ ಮಾಡಲಿ ಆನಂದ, ನೀನೇ ಹೇಳ್ದೆಯಲ್ಲ, ಫ್ಯಾಮಿಲಿ ಅಂದರೆ ನನಗೆ ಅಷ್ಟು ಅಟ್ಯಾಚ್ಮೆಂಟು. ನನಗೆ ಎಲ್ಲದಕ್ಕೂ ಅದೇ ಅಡ್ಡ ಬರ್ತಾ ಇರೋದು. ನನಗೆ ಯಾರನ್ನು ನೋಯಿಸೋದಕ್ಕೆ ಇಷ್ಟ ಆಗಲ್ಲ ಕಣ. ಆಮೇಲೆ ತಿರುಗಿ ನಾನೇ ನೋವು ಪಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ಬಿಟ್ಟಿದ್ದೀನಿ. ನೋಡು, ನೀನು ಈ ಥರ ಇರೋದಕ್ಕೇನೆ ಕಣ ಅವನು ಹಾಳಾಗೋಗಿರೋದು. ಮಕ್ಕಳಿಗೆ ಬರೀ ಪ್ರೀತಿ ಕೊಟ್ಟರೆ, ಕೇಳಿದನ್ನು ಕೊಟ್ಟರೆ ಅಷ್ಟೇ ಸಾಲದು ಕಣ. ಹೀಗೆ ಕುಲ್ಗೆಟ್ಟು ಹೋಗ್ಬಿಡ್ತವೆ. ಅವ್ರಿಗೆ ಸ್ವಲ್ಪ ಜೀವನದ ಜವಾಬ್ದಾರಿನ ಹೇಳ್ಕೊಡ್ಬೇಕು. ನೀನು ತುಂಬ ಮುದ್ದಾಗಿ ಸಾಕ್ಬಿಟ್ಟಿದ್ದೆ ಬಿಡಿ ಇವ್ರನ್ನೆಲ್ಲ. ಅವ್ರ ಅಡ್ವಾಂಟೇಜ್ ತೊಗೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇರ್ತವೆ. ಇಷ್ಟೆಲ್ಲ ಆದಮೇಲೂ ನಿನಗೆ ಅರ್ಥ ಆಗ್ತಿಲ್ವಲ್ಲ, ಇದು ನನಗೆ ಬೇಜಾರಾಗ್ತಾ ಇರೋದು. ಅವನಿಗೆಲ್ಲ ಬುದ್ಧಿ ಹೇಳಬೇಕಾಗಿರೋದು ನಿನಗೆ. ನೀನು ಬದಲಾಗಬೇಕಾಗಿರೋದು ತುಂಬಾ ಇದೆ ಗೆಳೆಯ. ನಾನು ಒಪ್ಕೋತೀನಪ್ಪ, ನನ್ನ ಕಡೆಯಿಂದನೂ ತಪ್ಪಾಗಿದೆ. ನನಗೂ ಅದು ಅನಿಸುತ್ತೆ. ಬಟ್ ನಾನು ಏನು ಮಾಡಲಿ ಹೇಳು? ನೋಡ್ದ, ಮತ್ತದೇ ಸೆಂಟಿಮೆಂಟ್. ಸರಿ ಬಿಡು, ಈ ವಿಷಯ ನತ್ತಿಗೆ ಹೇಳಿದೆನೋ? ಹೇಳಿದೆ. ಏನಂದ್ರು? ಅವ್ರಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣ. ಶಾಕ್ ಆಯಿತು. ಯಾರೇ ಆದರೂ ಸರಿ, ಶಾಕ್ ಆಗುವಂಥ ಹೈ ವೋಲ್ಟೇಜ್ ವಿಷಯನೇ ಇದು. ನೋಡಿ ಗೆಳೆಯ, ನಿನ್ನ ಸೆಂಟಿಮೆಂಟು, ಅಟ್ಯಾಚ್ಮೆಂಟು, ಎಮೋಷನ್ನು, ಮಣ್ಣು ಮಸಿ ಇವನ್ನೆಲ್ಲ ತೆಗೆದು ಪಕ್ಕಕ್ಕಿಟ್ಟು ಅವನ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳೇಬೇಕು. ಇಲ್ಲಾಂದರೆ ಅವನು ಕೆಡೋದಕ್ಕೆ ನೀನೇ ಮೇನ್ ರೀಸನ್ ಆಗಿಬಿಡ್ತೀಯ. ನೆನಪಲ್ಲಿಟ್ಕೊ. ಪಾಪ ಕಣ ಗೆಳೆಯ, ನಮ್ಮಲ್ಲಿ ತುಂಬ ಒಳ್ಳೆಯವಳು ಕಣ. ಅವಳಿಗೆ ಅನ್ಯಾಯ ಆಗಿಬಿಡ್ಬೇಡ ಕಣ, ಪ್ಲೀಸ್. ಹ್ಞೂ ಕಣ. ಆನಂದ, ದಯವಿಟ್ಟು ಈ ವಿಷಯನ ಅಪರ್ಣಗೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು. ಏನು ಗೆಳೆಯ,
ಇವೆಲ್ಲ ಹೇಳೋ ವಿಷಯನೇನಾ? ಖಂಡಿತ ಹೇಳಲ್ಲ ಬಿಡ. ಥ್ಯಾಂಕ್ಸ್ ಕಣೋ. ಗುಡ್ ನೈಟ್. ಗುಡ್ ನೈಟ್. ಮಾಮ್ ಕರ್ದಿ ಅಂತ ಹಾಂ ಕೂತ್ಕೋ ಜೈ. ಜೈ, ನಾನೊಂದು ಡಿಸಿಷನ್ ತೊಗೊಂಡಿದ್ದೀನಿ. ಪಾರ್ಥಕ್ಕೆ ಒಂದು ಸಂಬಂಧ ಬಂದಿದೆಯಲ್ಲ, ಆ ಸಂಬಂಧ ಬೇಡ. ನಾನು ಬೇರೆ ಸಂಬಂಧ ನೋಡಿದ್ದೀನಿ. ಆ ಹುಡುಗಿನೇ ನಮ್ಮ ಮನೆ ಸೊಸೆಯಾಗಿ ತಂದ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ವಾಟ್ ಹ್ಯಾಪನ್ ಮಾಮ್? ಸಡನ್ನಾಗಿ ಪ್ಲಾನ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ಯಾ? ಫೈನ್, ಇಟ್ಸ್ ಓಕೆ. ಪ್ಲ್ಯಾನ್ ಚೇಂಜ್ ಮಾಡಿದ್ಯಾ ಅಂದರೆ ಯಾವುದೋ ಬೆಟರ್ ಆಪ್ಷನ್ನೇ ಸಿಕ್ಕಿರ್ಬೇಕು. ಹಾಂ, ಐ ಆಮ್ ರೈಟ್ ಅಂದ್ಕೊಂಡೆ. ಕಮಾನ್ ಟೆಲ್ ಮಿ, ಯಾರು ಅವಳು ನಿನ್ನ ಬಾವಿ ಮುದ್ದಿನ ಸೊಸೆ? ಹೇಳ್ತೀನಿ ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗತ್ತೆ. ಆದರೆ ಹುಡುಗಿ ನಮ್ಮ ಸ್ಟ್ಯಾಂಡರ್ಡ್ ಇಲ್ಲ, ಕೈಂಡ್ ಆಫ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ವಾಟ್? ಏನು ಮಾತಾಡ್ತಿದ್ಯಾ ಮಾಮ್? ಮಾಮ್ ಪದೇ ಪದೇ ಹೋಗಿ ಅಂಥವ್ರ ಹತ್ರನೇ ತಗಲಾಕೋಬೇಕಾ ನಾವು? ಯಾಕೆ ನಮ್ಮ ಮನೇಲಿ ಬೇರೆ ಆಪ್ಷನ್ನೇ ಇಲ್ವಾ? ಅಲ್ಲ ಮಾಮ್, ನಾವಿಂಥ ರಿಚ್ ಹೈ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಪದೇ ಪದೇ ಹೋಗಿ ಆ ಮಿಡಲ್ ಕ್ಲಾಸ್ ಜನ ಟೈಪ್ ಆಗಬೇಕಾ? ಈ ಇಷ್ಟೇ ರಿಪೀಟ್ಸ್ ಅನ್ನೋ ಥರ ಮಿಡಲ್ ಕ್ಲಾಸ್ ಮತ್ತೆ ಮಿಡಲ್ ಕ್ಲಾಸ್ ಮತ್ತೆ ಮಿಡಲ್ ಕ್ಲಾಸ್. ವಾಟ್ ಇಸ್ ದಿಸ್ ಮಾಮ್? ಮಾಮ್ ಅಟ್ಲೀಸ್ಟ್ ಪಾರ್ಥ ಅವನಿಗಾದ್ರೂ ನಮ್ಮ ಸ್ಟೇಟಸ್ ತಕ್ಕಾಗಿ ಒಂದೊಳ್ಳೆ ರಿಚ್ ಫ್ಯಾಮಿಲಿಯಿಂದ ಹುಡುಗಿ ತರ್ಬೋದಿತ್ತು ತಾನೆ. ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ಮಾಮ್. ಇದು ಈಗ ಆಯ್ತಲ್ಲ. ಇಟ್ಸ್ ಓಕೆ ಜೈ, ಅದರಲ್ಲಿ ಏನಿದೆ? ಬೇಸಿಕ್ಲಿ ಹುಡುಗಿ ಒಳ್ಳೆಯವಳಾಗಿರಬೇಕು. ಅದಕ್ಕೆ ಆ ಸಂಬಂಧನೇ ತಂದ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಕಮಾನ್ ಮಾಮ್, ಸರಿ ಆಯಿತು. ನೀನು ಆಲ್ರೆಡಿ ಡಿಸೈಡ್ ಆಗಿದೆಯಾ ಅಂತಂದರೆ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಫೈನ್, ಇಟ್ಸ್ ಓಕೆ. ನೀನು ಡಿಸಿಷನ್ ತೊಗೊಂಡಿದ್ಯಾ ಅಂತಂದರೆ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದೊಳ್ಳೆ ಡಿಸಿಷನ್ನೇ ತೊಗೊಂಡಿರ್ತೀಯ. ಆ್ಯಂಡ್ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಇಟ್ಸ್ ಯುವರ್ ಡಿಸಿಷನ್. ಫೈನ್. ಎನಿವೇಸ್ ಮಾಮ್, ಒಳ್ಳೆ ಸುದ್ದಿ ಕೊಟ್ಟಿದ್ಯಾ ನೀನು. ವಿ ಹ್ಯಾವ್ ಟು ಸೆಲೆಬ್ರೇಟ್ ದಿಸ್. ಪಾರ್ಟಿ ಮಾಡಲೇಬೇಕು ಇದಕ್ಕೆ. ಯಾವಾಗ ಪಾರ್ಟಿ ಅಂತ ನೀನು ಹೇಳು, ಅರೇಂಜ್ಮೆಂಟ್ಸ್ ಎಲ್ಲ ನಂತು. ಓಕೆ, ಹೇಳ್ತೀನಿ. ಗುಡ್ ನೈಟ್ ಮಾಮ್. ಗುಡ್ ನೈಟ್ ಡಿಯರ್. ಗುಡ್ ಚಿಕ್ಕ ಮಾಮ್ಸ್. ಗುಡ್ ನೈಟ್. ಗುಡ್ ನೈಟ್. ಸಿಸ್ಟರ್, ಇಲ್ಲೇ ಸೈಡಿಂಗಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ನಿನ್ನ ಮಗ ವಿಷಯ ಏನು ಎತ್ತ ಅಂತ ಗೊತ್ತಿಲ್ಲದೆ ಪಾರ್ಟಿ ಮಾಡೋಣ ಅಂತ ಎದ್ದು ಹೋದ್ನಲ್ಲ. ಅಕಸ್ಮಾತ್ ಅವರಿಗೆ ವಿಷಯ ಗೊತ್ತಾದರೆ, ಹುಡುಗಿ ಯಾರಂತ ತಿಳಿದ್ರೆ ಪರಿಣಾಮ ಹೆಂಗಿರುತ್ತೆ? ಹಾಂ, ಅವನ ಆ್ಯಕ್ಷನ್ ರಿಯಾಕ್ಷನ್ಗಳು ಹೆಂಗಿರ್ಬೋದು ಅಂತ ಯೋಚನೆ ಮಾಡಿದೆಯಾ ಸಿಸ್ಟರ್? ಮೈ ಮೇಲೆ 100 ಚೇಳು ಒಂದೇ ಸರ್ತಿ ಬಿದ್ದಂಗೆ ಆಡ್ತಾನೆ. ಅವನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಲ್ವ ಸಿಸ್ಟರ್? ಇಲ್ಲ ಅಣ್ಣ, ಅಂಥದ್ದೇನೂ ಆಗಲ್ಲ. ಅಕಸ್ಮಾತ್ ಅವನಿಗೆ ಗೊತ್ತಾದರೂ ಅವನನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನಿಗೆ ಸಡನ್ ಶಾಕ್ ಕೊಡೋದು ಬೇಡ ಅಂತ ಸ್ವಲ್ಪ ಸ್ವಲ್ಪನೇ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಸೀಕ್ರೆಟ್ ಓಪನ್ ಮಾಡ್ತೀನಿ. ಓಹೋ ಹೋ ಹೋ, ಇದಾ ನಿನ್ನ ಯೋಚನೆ? ಭಾಳ ಚೆನ್ನಾಗಿ ಯೋಚನೆ ಮಾಡಿದ್ಯಾ ಸಿಸ್ಟರ್. ಕೊನೆ ಮೂಮೆಂಟಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಕಣ್ ಬಿಟ್ಕೊಂಡು ನೋಡ್ತಾ ನಿಂತಿರ್ಬೇಕು, ಏನಪ್ಪ ಹಿಂಗಾಯ್ತಲ್ಲ ಅಂತ. ಕಹಾನಿ ಟ್ವಿಸ್ಟ್ ಅನ್ನೋ ಥರ ಕಂಗಾಲಾಗೋದು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ. ಎಕ್ಸಾಕ್ಟ್ಲಿ ಅಣ್ಣ, ಎಲ್ಲ ನಾನು ಅಂದ್ಕೊಂಡು ಹಾಗೆ ನಡಿಬೇಕು. ನಡೆಯುತ್ತೆ. ನೀನು ಕೈ ಹಾಕಿದೀಯಾ ಅಂದಮೇಲೆ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟಾದ್ರೂ ನೀನು ನನ್ನ ತಂಗಿ ಅಲ್ವಾ? ಲಕ್ಕಿ ಲಕ್ಷ್ಮೀಕಾಂತನ ತಂಗಿ ಶಕತ್ ಶಕುಂತಳ. ನಿನ್ನ ಬತ್ತಳಿಕೆಯಲ್ಲಿ ಎಲ್ಲ ಥರದ ಶಸ್ತ್ರಾಸ್ತ್ರಗಳೂ ಇದೆ. ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಅಲ್ವಾ ಸಿಸ್ಟರ್? ಹಾಯ್ ಅದಕ್ಕೆ ತಂಗಿ, ಊಟ ಆಯ್ತಾ? ಆಯಿತು, ನಿಮ್ದಾಯ್ತಾ? ಆಯಿತು ರೀ. ಅದಕ್ಕೆ ತಂಗಿ, ಅದು ನಿಮ್ಮಪ್ಪ ನನ್ನ ಮಗಳನ್ನ ಮರ್ತ್ಬಿಡು ಅಂದಾಗ ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಬಟ್ ಮಾಮ್ ಬಂದು ನನಗೆ ಸಮಾಧಾನ ಮಾಡಿದ್ಮೇಲೆ ನನಗೆ ಎಷ್ಟೋ ಧೈರ್ಯ ಬಂತು. ಅದಕ್ಕೆ ತಂಗಿ, ಮಾಮ್ ಹೇಳಿದ್ದಾರೆ ನಾವಿಬ್ರು ಒಂದು ಮಾಡಿ ನಮಗೆ ಮದುವೆ ಮಾಡಿಸ್ತೀನಿ ಅಂತ. ಸೊ ಇನ್ನು ನಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ.
ಆಯಿತಾ? ಮಾಮ್ ಏನಾದರೂ ಒಂದು ಮಾಡೇ ಮಾಡ್ತಾರೆ. ಆಂಟಿ ನನ್ನ ಹತ್ರನೂ ಇದು ಮಾತಾಡಿದ್ದಾರೆ, ಆದರೆ ಅವರಿನ್ನೂ ಮನೆಯವ್ರ ಹತ್ರ ಇದ್ರ ಬಗ್ಗೆ ಮಾತಾಡಿಲ್ಲ. ನನಗೆ ಅದು ಟೆನ್ಷನ್ ಆಗ್ತಾ ಇರೋದು. ಮಾತಾಡ್ತಾರಲ್ವಾ, ಎಲ್ಲ ಮ್ಯಾನೇಜ್ ಮಾಡ್ತಾರಲ್ವಾ, ಏನೂ ಪ್ರಾಬ್ಲಮ್ ಆಗಲ್ಲ ತಾನೇ? ಅರೆ ಏನೂ ತೊಂದರೆ ಇಲ್ಲ ನೋಡಿ. ಮಾಮ್ ಒನ್ ಟೈಮು ಮಾತು ಕೊಟ್ಮೇಲೆ ಮುಗೀತು. ಶಿ ವಿಲ್ ಡೂ ಇಟ್. ಏನೋ ಒಟ್ಟಿನಲ್ಲಿ ಇದೆಲ್ಲ ಬೇಗ ಸಾಲ್ವ್ ಆದರೆ ಅಷ್ಟೇ ಸಾಕಪ್ಪ. ದಿನಾಲೂ ಏನಾಗುತ್ತೋ ಏನೋ ಅನ್ನೋ ಟೆನ್ಷನಲ್ಲಿ ನನಗೆ ಸಾಕಾಗ್ಬಿಟ್ಟಿದೆ. ಅದಕ್ಕೆ ತಂಗಿ, ನೀವು ಹೇಳ್ತಾ ಇರೋದು ನಿಜ, ನಂಗೆ ಅರ್ಥ ಆಗುತ್ತೆ. ಆದರೆ ನನಗೆ ಮಾಮ್ ಮೇಲೆ ನಂಬಿಕೆ ಇದೆ. ಮಾಮ್ ಏನಾದರೂ ಒಂದು ಮಾಡೇ ಮಾಡ್ತಾರೆ. ಸೊ ನೀವು ಕೂಡ ಅದೇ ನಂಬಿಕೆಲಿರಿ. ಪಾರ್ಥ ಅವರೇ, ನಾವು ನಮ್ಮದೇ ಆದ ಪ್ರಪಂಚದಲ್ಲಿ ನಾವೆಷ್ಟು ಆರಾಮಾಗಿದ್ವಿ ಅಲ್ವಾ? ಇವಾಗ ಆಲ್ ಆಫ್ ದ ಸಡನ್ ಎಷ್ಟು ಕಾಂಪ್ಲಿಕೇಟ್ ಆಗೋಗಿದೆ. ಪ್ರೀತಿಸೋದು ಸುಲಭ, ಆದರೆ ಅದನ್ನು ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನಿಜ ಅದಕ್ಕೆ ತಂಗಿ, ನೀವು ಹೇಳ್ತಾ ಇರೋದು ನಿಜಾನೇ. ನಮ್ಗೇನಾದರೂ ಒಂದು ಬೇಕು ಅಂದರೆ ನಾವು ಎಷ್ಟೆಲ್ಲ ಕಷ್ಟಪಡಬೇಕು, ಅದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು. ಐ ಮೀನ್ ಅದಿರೋದೇ ಹಾಗೆ. ಯಾವುದಾದ್ರೂ ನಮಗೆ ಸುಲಭವಾಗಿ ಸಿಕ್ಬಿಡುತ್ತೆ ಅಂದರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಅಲ್ವಾ? ಓಕೆ, ಲೀವ್ ಇಟ್. ನೋಡಿ, ನೀವಿದ್ರ ಬಗ್ಗೆ ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಒಂದು ಸ್ವಲ್ಪ ಟೈಮ್ ಕೊಡೋಣ. ನೋಡಿ, ಟೈಮ್ ಇಸ್ ದ ಬೆಸ್ಟ್ ಹೀಲರ್. ಟೈಮೇ ಎಲ್ಲ ಗಾಯಗಳಿಗೂ ಬೆಸ್ಟ್ ಮೆಡಿಸಿನ್. ಆದರೆ ನೀವು ಮಾತ್ರ ಧೈರ್ಯ ಕಳ್ಕೋಬಾರ್ದು. ಬಿ ಸ್ಟ್ರಾಂಗ್, ಬಿ ಬೋಲ್ಡ್. ಓಕೆ? ಸರಿ. ನೀವು ಧೈರ್ಯವಾಗಿದ್ದರೆ ನನಗೂ ಧೈರ್ಯ ಬರುತ್ತೆ. ಐ ಲವ್ ಯು. ಐ ಲವ್ ಯು ಟು. ಗುಡ್ ನೈಟ್. ಗುಡ್ ನೈಟ್. ಗೌತಮ್ ಅವರೇ, ನನಗೊಂದು ಅನ್ನಿಸ್ತಿದೆ, ಹೇಳ. ನಾವು ಈ ರೀತಿ ಯೋಚನೆ ಮಾಡ್ಕೊಂಡು ಕೂರೋ ಬದಲು ಇದನ್ನು ಹೇಗೆ ಬಗೆಹರಿಸೋದಂತ ನೋಡೋದು ಒಳ್ಳೇದು. ವಿಷಯ ಗೊತ್ತಾದ ಮೇಲೆ ತಡ ಮಾಡೋದು ಬೇಡ. ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು. ಈಗ ನಾನು ಏನು ಮಾಡಬೇಕು ಅಂತೀರಿ? ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದಾಗಿದೆ. ಜಯದೇವ್ ಹತ್ರ ಏನಂತ ಪ್ರಸ್ತಾಪ ಮಾಡೋದು? ಇಲ್ಲ, ನೀವು ಜಯದೇವರ ಹತ್ರ ಮಾತಾಡಿ ಅಂತ ನಾನು ಹೇಳ್ತಿಲ್ಲ. ಆದರೆ ನಾವು ಆ ಹುಡುಗಿ ಜೊತೆ ಮಾತಾಡ್ಬೋದಲ್ವಾ? ಅವಳಿಗೆ ಎರಡು ಬುದ್ಧಿ ಮಾತು ಹೇಳ್ಬೋದಲ್ವಾ? ಆ ಹುಡುಗಿ ಹತ್ರ ಏನು ಅಂತ ಮಾತಾಡೋದು? ಏನಂತ ಮಾತಾಡೋದು ಅಂದರೆ, ದಿಯಾ ನೀನು ತಪ್ಪು ಮಾಡ್ತಿದ್ಯಾ, ಜಯದೇವ್ ಅವ್ರಿಗೆ ಮದುವೆ ಆಗಿದೆ, ತಂದೆ ಆಗೋರವರು, ಅವ್ರ ಸಂಸಾರ ಹಾಳು ಮಾಡಬೇಡ, ಅವರಿಂದ ದೂರ ಇರು ಅಂತ ಹೇಳ್ಬೋದಲ್ವಾ? ಈಗ ಮಾಡಿದ್ರೆ ಸರಿ ಹೋಗುತ್ತೆ ಅಂತೀರಾ? ಯಾಕೆ ಸರಿ ಹೋಗಲ್ಲ? ನೋಡಿ, ದಿಯಾನೇ ಜಯದೇವ್ ಅವ್ರನ್ನ ಅವಾಯ್ಡ್ ಮಾಡಿದ್ರೆ ಜಯದೇವ್ ಅವರು ಸುಮ್ಮನಾಗ್ತಾರೆ. ಸೊ ನೀವು ಹೇಳಿದಾಗೆ ಮನೇಲಿ ಯಾರಿಗೂ ಈ ವಿಷಯನೂ ಗೊತ್ತಾಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಕರೆಕ್ಟ್, ನೀವು ಹೇಳ್ದಾಗೆ ಮಾಡೋಣ. ನಾವು ಜಯದೇವ್ ಹತ್ರ ಈ ವಿಷಯ ಮಾತಾಡೋದೇ ಬೇಡ. ಆ ಹುಡುಗಿ ಎಲ್ಲಿದ್ದಾಳೆ ಏನು ಅಂತ ತಿಳ್ಕೊತೀನಿ. ನಾಳೆ ಬೆಳಗ್ಗೆ ಹೋಗೋಣ. ಒಳಗೆ ಬರ್ಬೋದಾ? ಬನ್ನಿ. ಕೂತ್ಕೊಳ್ಳಿ. ಕಾಫಿ, ಟೀ ಏನು ತಗೊತೀರಾ? ಇಲ್ಲ, ಏನು ಬೇಡ, ಪರವಾಗಿಲ್ಲ. ನಾವು ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಕೂತ್ಕೋ. ಏನಾದರೂ ಅನುಮಾನ ಬಂದಿರ್ಬೋದಾ ನನ್ನ ಹತ್ರನಾ? ಕೂತ್ಕೋ. ಅಶ್ವಿನಿ ನೀನು ಫ್ರೆಂಡ್ಸ್ ಅಲ್ವಾ? ಯಾ, ನಾನು ಅಶ್ವಿನಿ ಕಾಲೇಜ್ ಮೇಟ್ಸ್. ಅಶ್ವಿನಿ ನಿನಗೆ ಫ್ರೆಂಡ್, ಓಕೆ. ಜಯದೇವೇನು? ನನ್ನ ಜಯದೇವ್ ಬಗ್ಗೆ ಏನಾದರೂ ಅನುಮಾನ ಬಂದಿರ್ಬೋದಾ? ಜಯದೇವ ನೀನು ಭಾಳ ಕ್ಲೋಸ್ ಫ್ರೆಂಡ್ ಅಲ್ಲ? ಅಶ್ವಿನಿ ಅವ್ರ ಅಣ್ಣ ಅಲ್ವಾ, ಸೊ ಹಾಗಾಗಿ ಗೊತ್ತು. ಕ್ಲೋಸ್ ಅಂತ ಏನಿಲ್ಲ. ಓ, ಅಷ್ಟೇನಾ? ಇನ್ನೇನು ಇಲ್ವಾ? ನಿಜವಾಗ್ಲೂ? ಹಾಂ, ಯಾಕೆ ಕೇಳ್ತಾ ಇದ್ದೀರಾ? ನನ್ನ ಹತ್ರ ಸುಳ್ಳು ಹೇಳ್ಬಿಡೋದಿಯಾ? ಜಯದೇವ್ ಇತ್ತೀಚೆಗೆ ನಿನ್ನ ಹತ್ರ ಭಾಳ ಕ್ಲೋಸ್ ಆಗಿದ್ದಾನಲ್ವಾ? ನಿಮ್ಮ ಮೀಟಿಂಗ್ಸು, ಚಾಟಿಂಗ್ಸು, ಮೆಸೇಜಿಂಗು, ಗಿಫ್ಟ್ ಕೊಡೋದು, ಇದು ಯಾವುದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ?
ಇದು ನಿನಗೆ ಸರಿ ಅನ್ಸುತ್ತದೆಯಾ? ಜಯದೇವ್ ಸಿಂಗಲ್ ಅಲ್ಲ, ಆಲ್ರೆಡಿ ಮ್ಯಾರಿಡ್. ಅವನಿಗೆ ಹೆಂಡತಿ ಇದ್ದಾಳೆ. ಇದೇನು ಗೊತ್ತು ಅಲ್ವಾ? ಗೊತ್ತಿದ್ದು ಈ ತಪ್ಪು ಮಾಡಿದ್ಯಾ? ನಿನ್ನ ಕುಮ್ಮಕ್ಕಿಲ್ಲದೆ ಅವನು ಇಷ್ಟು ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಗೊತ್ತಿದ್ದು ಇನ್ನೊಬ್ಬರ ಲೈಫ್ ಬೆಂಕಿ ಹಚ್ತಾ ಇದೆಯಲ್ಲ, ಇದು ನಿಂಗೆ ಸರಿ ಅನಿಸ್ತಾ ಇದೆಯಾ? ಎಕ್ಸ್ಕ್ಯೂಸ್ ಮೀ, ವಾಟ್ ಆರ್ ಯು ಟಾಕಿಂಗ್? ನೀವು ಹೇಳೋದನ್ನ ಕೇಳಿಸ್ಕೊತೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಐ ಕಾಲ್ ಮೈ ಡ್ಯಾಡ್. ಅವ್ರ ಬಗ್ಗೆ ನಿಮ್ಗಿನ್ನ ಗೊತ್ತಿಲ್ಲ. ಕರ್ಸು. ಮಾಡ್ತೀನಿ, ಇವಾಗಲೇ ಮಾಡ್ತೀನಿ. ಹಲೋ ಡ್ಯಾಡ್, ವೇರ್ ಆರ್ ಯು? ನೀನು ಎಲ್ಲೇ ಇದ್ರು ಹೇಗೆ ಇದ್ರು ನಂಗೆ ಗೊತ್ತಿಲ್ಲ. ಅರ್ಜೆಂಟಾಗಿ ಮನೆಗೆ ಬಾ. ಇಲ್ಲಿಬ್ರು ಬಂದು ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಪ್ಲೀಸ್ ಕಮ್ ಫಾಸ್ಟ್. ಬರ್ತಾ ಇದ್ದಾರೆ. ಯಾಕ್ರಿ? ಹೇಳ್ತೀನಿ, ಬಾ ಬಾ ಕೂತ್ಕೋ. ನಿಧಾನ. ಓಕೆ. ಏನಿಲ್ಲ ಮಲ್ಲಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಏನಿಲ್ಲ ಮಲ್ಲಿ, ಒಂದು ಚಿಕ್ಕ ಕೆಲಸ ಇದೆ. ಆ ಕೆಲಸಕ್ಕೆ ನಿನ್ನ ಪರ್ಮಿಷನ್ ಬೇಕಿತ್ತು. ಪರ್ಮಿಷನ್? ಯಾಕ್ರಿ? ಮಲ್ಲಿ, ಅದೇ ಒಂದು ಜಾಗ ನೋಡಕ್ಕೆ ಹೋಗ್ಬೇಕಿತ್ತು. ಆ ಜಾಗನ ಇನ್ಸ್ಪೆಕ್ಷನ್ ಮಾಡಬೇಕು, ಎಲ್ಲ ಫೈನಲ್ ಮಾಡಬೇಕು, ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕು. ಹಾಗಾಗಿ ಮೈಸೂರಿಗೆ ಹೋಗ್ಬೇಕು ಮಲ್ಲಿ. ಜಾಸ್ತಿ ಏನಿಲ್ಲ, ಜಸ್ಟ್ ಅರೌಂಡ್ 3 days. 3 ದಿನನಾ? ಅಷ್ಟೇ ರೀ. 3 ದಿನ ನಾನು ನಿಮ್ಮನ್ನ ಹೆಂಗ್ರಿ ಬಿಟ್ಟಿರ್ಲಿ? ಅಲ್ಲ ರೀ, ನೀವು 3 ದಿನ ಅನ್ನೋದು ನನಗೆ 30 ದಿನ ಥರ ಅನಿಸ್ತೈತೆ. ಹಗ್ಲೊತ್ತಲ್ಲಾದರೆ ಎಲ್ಲರೂ ಇರ್ತಾರೆ, ಕಾಲ ಹೋಗೋದು ಗೊತ್ತಾಗಿಲ್ಲ. ಆದರೆ ರಾತ್ರಿ ಹೊತ್ನಾಗೆ ನಾನು ಏನು ಮಾಡಲಿ, ಹೆಂಗಿರಲಿ? ಮಲ್ಲಿ, ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗ್ತಿದೆ, ಆದರೆ ನನ್ನ ಸಿಚುವೇಶನ್ ಯಾಕೆ ಅರ್ಥ ಆಗ್ತಿಲ್ಲ? ಅದಕ್ಕೆ ಗಿಫ್ಟ್ ಕೊಡೋಕ್ಕೆ ಅಂತ ಮೈಸೂರಲ್ಲಿ ಜಾಗ ನೋಡಿದ ವಿಷಯ ನಿನಗೂ ಗೊತ್ತಲ್ವಾ? ಯಾರಿಗೂ ಹೇಳ್ಬೇಡ ಅಂತ ನಾನು ನಿನ್ನ ಹತ್ರ ಹೇಳಿದ್ದೆ ಅಲ್ವಾ? ಅದೇ ಕೆಲಸದ ಮೇಲೆ ಹೋಗ್ಬೇಕಾಗಿರೋದು. ನಾನು ಮೈಸೂರಿಗೆ ಹೋಗದೆ ಕೆಲಸ ಹೇಗಾಗತ್ತೆ? ಹೋಗಲೇಬೇಕಲ್ವಾ? ಮಲ್ಲಿ ನೋಡು, ಪ್ಲೀಸ್ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಒಳ್ಳೆ ಮನಸ್ಸಿಂದ ಕಳಿಸ್ಕೊಡು. ಈ ಥರ ಅಡ್ಗಾಲ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಮುದ್ದು ಅಲ್ವಾ, ಬಂಗಾರ ಅಲ್ಲ, ಪ್ಲೀಸ್. ಸರಿ, ಆದರೆ 3 ದಿನ. 3 ದಿನದ ಮೇಲೆ ಜಾಸ್ತಿ ಇರಂಗಿಲ್ಲ. ಓಕೆ, ಡನ್. ಮಲ್ಲಿ, ಈಗ ಹೇಗಿದ್ರು ಮೈಸೂರು ಟು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ ಆಗಿದೆ. ಸ್ಪೀಡಾಗೆ ಹೋಗ್ತೀನಿ, ಸ್ಪೀಡಾಗೆ ಬರ್ತೀನಿ, ನೋಡ್ತಾರೆ. ಅಯ್ಯೋ, ಅಷ್ಟೊಂದೆಲ್ಲ ಬಿರ್ಬಿರನ್ ಬರಕ್ಕೆ ಹೋಗ್ಬೇಡಿ. ಆರಾಮಾಗಿ ಬನ್ನಿ, ಪರವಾಗಿಲ್ಲ. ಸರಿ ಮಲ್ಲಿ, ಆಯ್ತು, ಆರಾಮಾಗೆ ಬರ್ತೀನಿ. ಆ್ಯಂಡ್ ನೀನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಪ್ಪನಿಗೆ ನೀನು ಭಾಳ ಮುದ್ದಿನ ಮಗಳು ಅನಿಸುತ್ತೆ ಅಲ್ವಾ? ನಿಮ್ಮಪ್ಪನ ಹತ್ರ ಎಲ್ಲನೂ ಶೇರ್ ಮಾಡ್ಕೋತೀಯ ಅಲ್ವಾ? ಇದನ್ನು ಯಾಕೆ ಹೇಳ್ಕೊಳ್ಳಿಲ್ಲ? ಇದನ್ನು ಹೇಳ್ಕೊಂಡು ಅವ್ರ ಒಪಿನಿಯನ್ ತೊಗೋಬೇಕಾಗಿತ್ತು. ಜಯದೇವ್ಗೋಸ್ಕರ ಅವಳೊಬ್ಳು ಕಾಯ್ತಾ ಇದ್ದಾಳೆ, ಅವನನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾಳೆ. ಅವಳಿಗೆ ಮೋಸ ಮಾಡೋನು ನಿನಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಿಮ್ಮ ಸಂಬಂಧಕ್ಕೆ ಏನಾದರೂ ಗ್ಯಾರಂಟಿ ಇದೆಯಾ? ಸಂಬಂಧಕ್ಕೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಇದನ್ನು ಸಂಬಂಧ ಅನ್ನಲ್ಲ, ಕನ್ನಡದಲ್ಲಿ ಅದಕ್ಕೊಂದು ಬೇರೆ ಪದ ಬಳಸ್ತಾರೆ. ಆ ಪದನ ನನ್ನ ಬಾಯಲ್ಲಿ ಬಳಸೋದಕ್ಕೆ ಇಷ್ಟ ಇಲ್ಲ. ಆದರೂ ನೀವು ಅದನ್ನು ಮಾಡ್ತಾ ಇದ್ದೀರಾ. ನಿಮಗೆ ಅದ್ರ ಬಗ್ಗೆ ಪಶ್ಚಾತ್ತಾಪನೂ ಇಲ್ಲ, ಹೆಸಿಟೇಷನ್ ಇಲ್ಲ. ಅಸಹ್ಯ ಆಗುತ್ತೆ. ನಿಮ್ಮಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್, ನೀವು ಅಂದ್ಕೊಂಡಂಗೆ ನಮ್ಮಿಬ್ಬರ ಮಧ್ಯದಲ್ಲಿ ಏನೂ ಇಲ್ಲ. ಐ ಥಿಂಕ್ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಜಯದೇವ್ ಕಾರ್ ಗಿಫ್ಟ್ ಕೊಟ್ಟಿದ್ದು ಸುಳ್ಳ? ಪ್ರೂಫ್ ಬೇಕಾ? ದಿಯಾ, ಡ್ಯಾಡ್ ನೋಡಿ ಡ್ಯಾಡ್, ನಮ್ಮ ಮನೆಗೆ ಬಂದು ನನ್ನ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಯಾರಮ್ಮ ಅದು? ಸರ್, ಸರ್, ಸರ್ ದಯವಿಟ್ಟು ಹಾಗೆ. ಡ್ಯಾಡ್, ವಾಟ್ ಆರ್ ಯು ಡೂಯಿಂಗ್? ಇವ್ರಿಗೆ ಬುದ್ಧಿ ಹೇಳಿ ಅಂತ ನಿನ್ನ ಕರ್ಸಿದ್ರೆ ಅವ್ರು ಕಾಲಿಗೆ ಬೀಳ್ತಾ ಇದ್ದೀರಾ? ಇವ್ರು ಯಾರು ಅಂತ ಗೊತ್ತೇನಮ್ಮ? ಒಂದು ಕಾಲದಲ್ಲಿ
ಬಿಸ್ನೆಸ್ ಲಾಸ್ ಆಗಿ ನಮ್ಮ ಕಂಪನಿ ನಡೀದೇ ಇದ್ದಾಗ ಕಾಂಟ್ರಾಕ್ಟ್ ಸಿಗೋ ಥರ ಮಾಡಿ ಮುಳುಗೋಗ್ತಿದ್ದು ನಮ್ಮ ಕಂಪನಿನ ಮೇಲಕ್ಕೆತ್ತಿ ನಮ್ಮನ್ನು ಕಾಪಾಡಿದ ಪುಣ್ಯಾತ್ಮ ಇವರು. ನಾವಿವತ್ತು ಈ ಸ್ಥಿತಿಲಿರೋದಕ್ಕೆ ಇವರೇ ಕಾರಣ. ನಾವಿವ್ರನ್ನ ನಮ್ಮ ಪಾಲಿನ ದೇವರು ಅಂದ್ರೂ ತಪ್ಪಿಲ್ಲ. ಅಂಥ ದೊಡ್ಡ ವ್ಯಕ್ತಿ ಇವರು. ನೀವೇನು ಸರ್ ಇಲ್ಲಿ ನನ್ನ ಮಗಳೇನಾದರೂ ತಪ್ಪು ಮಾಡಿಲ್ಲ ಆ ಥರ ಇದ್ದರೆ ಹೇಳಿ ಸರ್, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಹಾಗೆಲ್ಲ ಏನಿಲ್ಲ ಸರ್, ನಾನು ಸುಮ್ಮನೆ ಕಾಲು ಎಳಿತಾ ಇದ್ದೆ ಅಷ್ಟಕ್ಕೆ. ಅವಳು ಟೆನ್ಷನ್ ಮಾಡ್ಕೊಂಡೆ ನಿಮಗೆ ಫೋನ್ ಮಾಡಿಬಿಟ್ಟಿದ್ದಾಳೆ ಅಷ್ಟೇ. ಆ್ಯಕ್ಚುಲಿ ನಿಮ್ಮ ಮಗಳು ಮತ್ತು ನನ್ನ ತಂಗಿ ಇಬ್ಬರು ಫ್ರೆಂಡ್ಸು. ಅವಳಿಗೇನೋ ಇವಳು ಕೊಡಬೇಕಾಗಿತ್ತಂತೆ. ಈ ಕಡೆನೇ ಹೋಗ್ತಾ ಇದ್ವಿ, ಹಾಗೆ ತೊಗೊಂಡೋಗಾಗುತ್ತೆ, ನಿಮ್ಮನ್ನು ಮಾತಾಡಿಸ್ದಾಗುತ್ತೆ ಅಂತ ಇಲ್ಲಿಗೆ ಬಂದ್ವಿ ಅಷ್ಟೇ. ಹೌದೇನಮ್ಮ? ಹೌದು ಡ್ಯಾಡ್. ಅಬ್ಬಾ, ಈಗ ಸಮಾಧಾನ ಆಯಿತು ನೋಡಿ. ಏನಾಯಿತು ಅಂತ ಮೀಟಿಂಗ್ನ ಅರ್ಧಕ್ಕೆ ಬಿಟ್ಟು ಓಡಿ ಬಂದಿದ್ದೀನಿ. ಅಲ್ಲಿ ನನಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ ಸರ್. ಪ್ಲೀಸ್ ಸರ್, ಪ್ಲೀಸ್. ದಯವಿಟ್ಟು ಏನು ಅಂದ್ಕೋಬೇಡಿ. ಇಲ್ಲ ನಾನೇನು ಬರ್ತೀನಿ. ಆಗಲಿ ಸರ್. ಸ್ವಲ್ಪ ಕಾಫಿ ಏನಾದರೂ ಮಾಡಿಕೊಡ್ಪ. ನಾನು ಬರ್ತೀನಿ. ಖಂಡಿತ ಸರ್, ಹೊರಡ್ರಿ. ಬರ್ತೀನಿ ಮೇಡಮ್. ಆಗಲಿ. ನಿಮ್ಮಪ್ಪ ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡಲ್ವ ನಮ್ಮ? ಇನ್ನೊಂದು ಸರ್ತಿ ನನ್ನ ತಮ್ಮನ ಲೈಫಲ್ಲಿ ಎಂಟ್ರಾದರೆ, ನಿಮ್ಮ ತಂದೆ ಹೇಳಿದ್ರಲ್ಲ ಇವತ್ತಿನ ನಿಮ್ಮ ಸ್ಥಿತಿಗೆ ನಾನೇ ಕಾರಣ ಅಂತ, ಮುಂದೆ ಆ ಸ್ಥಿತಿನೂ ಇರಲ್ಲ. ನಿನ್ನ ದುಸ್ಥಿತಿಗೆ ನೀನೇ ಕಾರಣ ಆಗ್ಬೇಡ. ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಊರು ಬಿಡಬೇಕಾಗತ್ತೆ. ಹಾಗೆ ಮಾಡಿಬಿಡ್ತೀನಿ. ನನ್ನ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡೋಕ್ಕೆ ಬಂದರೆ ನಾನು 100% ಅವ್ರನ್ನ ಡಿಸ್ಟರ್ಬ್ ಮಾಡ್ತೀನಿ. ನೆಮ್ಮದಿಯಾಗಿ ಬದುಕಕ್ಕಂತೂ ಬಿಡಲ್ಲ. ಕಡೆದಾಗ ಒಂದು ಮಾತು, ನನ್ನ ರೇಂಜ್ಗೆ ನಿನ್ನಂಥವ್ರಿಗೆ ಯಾರಿಗಾದರೂ ಹೇಳಿ ಏನಾದರೂ ಮಾಡಿಸ್ಬೋದಾಗಿತ್ತು. ನಾನು ಯಾಕೆ ಬಂದೆ ಗೊತ್ತಾ? ನನ್ನ ತಮ್ಮನ ಪ್ರೀತಿಗೋಸ್ಕರ. ನಾನು ನನ್ನ ಫ್ಯಾಮಿಲಿನ ಅಷ್ಟು ಪ್ರೀತಿಸ್ತೀನಿ. ಏನಾದರೂ ತೊಂದರೆ ಕೊಟ್ಟರೆ ಅವ್ರನ್ನ ಅಷ್ಟೇ ದ್ವೇಷಿಸ್ತೀನಿ. ಇನ್ನೊಂದು ಸತಿ ಜಯದೇವ್ ಸವಾಸಕ್ಕೆ ಬರಬೇಡ.